चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रि कमलद्वन्द्वं तापत्रयनिवारणं शान्तैक्यपदं दैवं सिद्धारूढमहं भजे सिद्धारूढमहं भजे सिद्धारूढमहं भजे। श्री गुरु परब्रह्मणे नमः। यं शैवासमुपासते शिवैति ब्रह्मेति वेदान्तिनो बौद्धा बुद्धयति प्रमाणपटव कर्तेति न्यायिका अरण्यथ जैन शासनरता कर्मेति मीमांसका सोऽयं विदधातु वाञ्छितफलं त्रैलोक्यनाथो विभुः। ओंकारपञ्जरशुकीम् उपनिषदुद्यानकेलिकलकण्ठीम् आगमविपिनमयूरी आर्यामन्तर्विभावये गौरी दयमानदीर्घनयनाम् देशिकरूपेण दर्शिताभ्युदयम् वामकुचनिहितवीणाम् वरदाम् सङ्गीतमातृकाम् वन्दे। पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ॐ शान्तिः शान्तिः शान्तिः। जय मंगलम जय नमः पार्वतीपतये। सद्गुरुनाथ महाराज की जय। भोला चामुंडेश्वरी माता की जय। सकल साधु संत महाराज की जय। जय मंगलम जय नमः पार्वतीपतये। श्रुति स्मृति पुराणानाम् आलयं करुणालयं नमामि भगवत्पादं शंकरं लोकशंकरं। जगदादिगुरु ಭಗವತ್ ಪೂಜ್ಯಪಾದ ಭಗವಾನ್ ಶಂಕರರ ಚರಣಾರವಿಂದಗಳನ್ನು ಹೃತ್ಕಮಲದಲ್ಲಿ ಧ್ಯಾನಿಸಿಕೊಂಡು ಶಂಕರರೇ ಆದಿಯಾಗಿ
ಅಸ್ಮದಾಚಾರ್ಯ ಪರ್ಯಂತರ ಸಕಲ ಮಹಾತ್ಮರ ಚರಣಾರವಿಂದಗಳನ್ನು ಶಿರದಲ್ಲಿ ಹೊತ್ತು, ಶಿವಸ್ವರೂಪಿಗಳೇ, ಶ್ರಾವಣ ಮಾಸದ ಈ ಪರ್ವಕಾಲದಲ್ಲಿ ಸಿದ್ಧಾರೂಢ ಭಾರತೀಯ ಚರಿತ್ರೆ ಕಲ್ಪೋತ್ಸವವನ್ನು ಶ್ರವಣ ಮಾಡ್ತಾ ಇದ್ದೇವೆ. ಇದರಲ್ಲಿ ನಿನ್ನೆ ಶ್ರವಣ ಮಾಡಿದ್ದೇವೆ. ಗುರುಗಳು ಕಡೆಗಣ್ಣ ನೋಟದಿಂದ ನೋಡಿ ಆಶೀರ್ವದಿಸಿ ಸಿದ್ಧಾರೂಢ ಭಾರತಿ ಎಂಬುದಾಗಿ ಹೆಸರಿಟ್ಟು ಆತನಿಗೆ ಈ ಆಶ್ರಮ ಕುಲಜಾತಿ ವರ್ಣಗಳ ಹಂಗೆ ಉಳಿಬಾರದು ಅಂತ ಹೇಳಿ ಅವಧೂತಾಶ್ರಮವನ್ನು ಕೊಟ್ಟು ಈ ಕಲಿಯುಗದಲ್ಲಿ ನಡೆಯುತ್ತಿರುವ ಅನಾಚಾರ ಅತ್ಯಾಚಾರಗಳ ಮಧ್ಯ ಸಕಲ ಮಾನವರು ಪ್ರತಿಭಟಿಸುತ್ತಿದ್ದಾರೆ. ನೀನು ಅಲ್ಲಲ್ಲಿ ಸಂಚರಿಸಿ ನಿನ್ನಡೆಗೆ ಬಂದವರಿಗೆ ಬೋಧೆಯನ್ನು ಮಾಡುತ್ತಾ ಉಳಿದವರಿಗೆ ಪಂಚಾಕ್ಷರಿ ಮಹಾಮಂತ್ರವನ್ನು ಉಪದೇಶ ಮಾಡುತ್ತಾ ಹೋಗು, ಜಗತ್ತನ್ನು ಉದ್ಧರಿಸು ಎಂಬುದಾಗಿ ಸಿದ್ಧಾರೂಢ ಭಾರತೀಯವರನ್ನು ಗಜದಂಡ ಸ್ವಾಮಿಗಳು ಆಶ್ರಮದಿಂದ ಬೀಳ್ಕೊಟ್ಟಿದ್ದಾರೆ. ಸಂಚಾರ ಪ್ರಾರಂಭವಾಯಿತು. ಇದಕ್ಕೆ ಸಂಚಾರ ಸಂಭ್ರಮ ಕಾಂಡ ಅಂತ ಕರೀತಾ ಇದ್ದಾರೆ. ಈ ಸಂಚಾರದಲ್ಲಿ ಅಲ್ಲೆಲ್ಲಿ ತಿರುಗುತ್ತಾ ತಿರುಗುತ್ತಾ ಪಂಪಾ ಕ್ಷೇತ್ರಕ್ಕೆ ಬಂದಿದ್ದಾರೆ ಸಿದ್ಧಾರೂಢ ಭಾರತಿಗಳು. ಪಂಪಾ ಕ್ಷೇತ್ರ ಅದು ಭೂ ಕೈಲಾಸ, ತುಂಗಾ ನದಿ ತೀರ, ಅಲ್ಲಲ್ಲಿರುವ ಎತ್ತರವಾದ ಬೆಟ್ಟದ ಸಾಲುಗಳು, ಅಲ್ಲಿರುವ ಬಾಳೆಯ ತೋಟ. ಒಂದಾನೊಂದು ಕಾಲದಲ್ಲಿ ಸಾಧಾರಣ 1947-48 ಹಂಪಿ ನೋಡ್ಬೇಕಾಗಿತ್ತು. ನಿರ್ಜನ ಪ್ರದೇಶ. ಸಾಯಂಕಾಲ 6 ಗಂಟೆ ಆದ್ರೆ ಮಹಾದ್ವಾರ ಹಾಕಿಬಿಡ್ತಿದ್ರು. ಮುಂದೆ ಅಂಗಡಿ ಪಂಗಡಿ ಯಾವೂ ಇದ್ದಿಲ್ಲ. ಈಗ ಅದು ಕಮರ್ಷಿಯಲ್ ಲ್ಯಾಂಡ್ ಆಯ್ತು. ಯಾಕಂದ್ರೆ ನಾವು ಭಾಳ ಮಂದಿ ಸಂಖ್ಯೆ ಆಯ್ತು. ಹಿಂಗಾಗಿ ನಮ್ಮ ಗುಡ್ಡು ಸಂದು ಸಾಲವಲ್ದು, ನದಿ ದಂಡಿನ ಸಾಲವಲ್ದು. ಒಂದು ಕಾಲದಲ್ಲಿ ನಿಸರ್ಗರಮಣೀಯವಾಗಿರ್ತಕ್ಕಂಥ ಕ್ಷೇತ್ರ. ಅಲ್ಲಿ ಬಂದು ವಿರೂಪಾಕ್ಷನ ದರ್ಶನ ಮಾಡಿಕೊಂಡು ಹಿಂದಿನಿಂದ ಮೇಲೆ ಹತ್ತಿ ಹೇಮಕೂಟಕ್ಕೆ ಬಂದಿದ್ದಾರೆ. ಆ ಹೇಮಕೂಟದಲ್ಲಿ ಈಗೂ ಆ ಗವಿ ಇದೆ. ಅದಕ್ಕೆ ಕರಸ್ಥಲ ನಾಗಲಿಂಗ ಸ್ವಾಮಿಗಳ ಗವಿ ಅಂತ ಕರೀತಾ ಇದ್ದಾರೆ. ಆ ಕರಸ್ಥಲ ನಾಗಲಿಂಗ ಸ್ವಾಮಿಗಳ ಗವಿಯಲ್ಲಿ ಒಬ್ಬ ಯೋಗಿ ಅನುಷ್ಠಾನ ಮಾಡ್ತಾ ಇದ್ದ. ಅವನು ಸಗುಣ ಸಮಾಧಿಯ ನಂತರ ನಿರ್ವಿಕಲ್ಪ ಸಮಾಧಿಯನ್ನ ಹೊಂದುವ ಅಭ್ಯಾಸವನ್ನು ಮಾಡಿ ನಿರ್ವಿಕಲ್ಪ ಸಮಾಧಿಯಲ್ಲಿದ್ದ. ಇವರು ಅದನ್ನು ನೋಡಿದರು. ಈ ಸ್ಥಿತಿಯೊಳಗಿಲ್ಲ, ನಿರ್ವಿಕಲ್ಪ ಅವಸ್ಥೆಯಲ್ಲಿ ಇದ್ದಾನಂತ ಹೇಳಿ ಅಲ್ಲಿಂದ ಅವನು ನೋಡಿಕೊಂಡು ಮುಂದೆ ವಸಿಷ್ಠಾಶ್ರಮಕ್ಕೆ ಬಂದು, ವಸಿಷ್ಠಾಶ್ರಮದಿಂದ ಗಂಧಮಾದನಕ್ಕೆ ಬಂದು, ಗಂಧಮಾದನದ ದ್ವಾರ ಅವರು ಮಾತಂಗಾಶ್ರಮವನ್ನು ಸೇರಿ ಸ್ಫಟಿಕಶಿಲಾ ಅಂತ ಒಂದದು. ಸ್ಫಟಿಕಶಿಲಾ ಮಾತಂಗ ಪರ್ವತದ ಹಿಂದಿನ ಭಾಗದಲ್ಲಿ ಒಂದು ಕಡೆಗದ. ಅಲ್ಲಿ ಬಂದು ಆ ಕ್ಷೇತ್ರವನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ಇದು ತಪೋಭೂಮಿಯಾಗಿದ್ರೆ ಇಲ್ಲಿ ಹಸಿವು ನೀರಡಿಕೆ ಆಗಬಾರ್ದು. ತಪೋಭೂಮಿ ಆಗಿತ್ತು ಅಂದ್ರೆ ಹಸಿವಾಗೋದಿಲ್ಲ, ನೀರಡಿಕೆ ಆಗೋದಿಲ್ಲ. ತಪೋಭೂಮಿ ಆಗಿರಲಿಲ್ಲ ಅಂದ್ರೆ ಏನಾದರೂ ಮನೋವಿಕಾರ ಬರ್ತಾವ, ತಪಸ್ಸು ಮಾಡಲಿಕ್ಕೆ ಅನುಕೂಲ ಕೊಡುವುದಿಲ್ಲ, ಹಸಿವು ತೃಷಿಗಳ ಬಾಧೆ ಆಗುತ್ತದೆ. ನೋಡೋಣ ಅಂತ ಹೇಳಿ ಸಿದ್ಧ ಋಷಿಗಳು ಆ ಸ್ಫಟಿಕ ಶಿಲೆ ಹತ್ರ 8 ದಿವಸ ಕೂತರು. 8 ದಿವಸ ಕೂತ್ರೂ ಹಸಿವಾಗಲಿಲ್ಲ, ನೀರಡಿಕೆ ಆಗಲಿಲ್ಲ. ಇದು ತಪೋಭೂಮಿ ಅಂತ ತಿಳ್ಕೊಂಡು ಹೇಳಿ ನಿಶ್ಚಯ ಮಾಡಿ ಮುಂದೆ ಸಂಚಾರ ಮಾಡ್ತಾ ಬರ್ತಾ ಇದ್ದಾರೆ. ಬಳಿಕ ಮಲ್ಲಿಂ ಪೊರಟು ಪಂಪ ಇಳಿಯ ನೀರಿನ ಸರಸಿಗೈದುತ, ಬಳಿಕ ಮಾನಸ ಸರಸಿಯೊಳಗಂ ಸ್ನಾನವಂ ಮಾಡಿ, ಬಳಿಕ ರಾಮ ಸುಮೂರ್ತಿಯಂ ಕಣ್ಣಿಳಿಯುತ್ತಲ್ಲಿಂ ಚಕ್ರತೀರ್ಥರ ಬಳಸುತ್ತಲ್ಲಿಂ ವಾಲಿ ಭಾಂಡಾರವನ್ನು ನೋಡುತ್ತ, ಭಾಂಡಾರವನ್ನು ನೋಡುತ್ತ ಪಂಪಾ ಸರೋವರಕ್ಕೆ ಬಂದಾಳೆ.
ಪಂಪಾ ಸರೋವರ ಅದು ವಿಜಯಲಕ್ಷ್ಮಿ ದೇವಸ್ಥಾನ, ಕೃಷ್ಣದೇವರಾಯರ ಆರಾಧ್ಯ ದೇವತ. ದಿನ ಬೆಳಗ್ಗೆ ಹೋಗಿ ನಮಸ್ಕಾರ ಮಾಡಿ ಬರದೆ ಅವರೇನು ತಗೋತಿರ್ಲಿಲ್ಲ. ಇಷ್ಟೊಂದು ಜಾಗೃತ ಮೂರ್ತಿ ಪಂಪಾ ಸರೋವರ, ಅಲ್ಲಿ ಸ್ನಾನ ಮಾಡಿ ಅಲ್ಲಿಂದ ಕೆಳಗಿಳಿದು ಬಂದು ಶ್ರೀರಾಮ ಮೂರ್ತಿಯನ್ನು ಕಂಡು ಚಕ್ರತೀರ್ಥವನ್ನು ನೋಡಿ ಅಲ್ಲಿಂದ ಮುಂದೆ ವಾಲಿ ಭಾಂಡಾರಕ್ಕೆ ಬರ್ತಾ ಇದ್ದಾರೆ. ವಾಲಿ ಭಾಂಡಾರಕ್ಕೆ ಬಂದು ಅಲ್ಲಿ ನಿಂತು ನೋಡಲಾಗಿ ಮುಂದೆ ಆನೆಗುಂದಿಯ ದೃಶ್ಯ ಅವರಿಗೆ ಕಾಣಿಸ್ತಾ ಇತ್ತು. ಮುಂದಿರುವುದು ಆನೆಗುಂದಿ, ಹೆಂಗಾದ್ರೂ ಪ್ರಯತ್ನ ಮಾಡಿ ಹೋಗ್ಬೇಕು ಅಂತ ವಿಚಾರ ಮಾಡಿದ್ರು. ಅಲ್ಲಲ್ಲೇ ಗಿರಿ ಗೌಹರಗಳು, ಅಲ್ಲಲ್ಲೇ ಗುಹೆಗಳು, ಅಲ್ಲಲ್ಲೇ ನಾನಾ ರೂಪವಾಗಿರ್ತಕ್ಕಂಥ ಪರ್ವತ ಶ್ರೇಣಿಗಳು. ಕೆಲವಂತೂ ಮನುಷ್ಯರು ಹೋಗೋಂಗನೇ ಇಲ್ಲ. ಅಲ್ಲಿ ಹನುಮಾನ್ ಪರ್ವತ ಅಂತ ಒಂದದ, ಅದು ವಾಲಿ ಭಾಂಡಾರ ಸಮೀಪ ಆಗ್ತದೆ. ಬಹುತೇಕ ಬಹಳ ಮ್ಯಾಲಿರೋಣದ್ರಿಂದ ಯಾರೂ ಹೋಗುವುದಿಲ್ಲ. ಯಾಕೆ ಹೋಗುವುದಿಲ್ಲ ಅಂದ್ರೆ ಇವರೆಷ್ಟು ಮಂದಿ ಹೋಗ್ತಾರೆ, ಇವರಷ್ಟು ಎತ್ತರನ ಮಂಗೆ ಅದಾವ. ಅದಕ್ಕೆ ಹನುಮಾನ್ ಪರ್ವತ ಅಂತ ಹೆಸರು. ಶ್ರೀರಾಮ ಆಂಜನೇಯ ಹುಟ್ಟಿದ ನೆಲವೀಡು ಕಿಷ್ಕಿಂದ, ಅಲ್ಲಿರುವ ವಾಲಿ ಭಾಂಡಾರ. ಅದೃಶ್ಯ ಏನು ಹೇಳ್ಬೇಕು ಬಿಡ್ರಿ. ಯಾಕಂದ್ರೆ ಸಾಧಾರಣ ಬಹುದಿವಸ ಪರ್ಯಂತರ ಈ ಶರೀರ ತುಂಗಭದ್ರೆಯ ಮಡಿಲಲ್ಲೇ ಇತ್ತು. ಹೀಗಾಗಿ ಅದು ಆ ಕ್ಷೇತ್ರ ಸನ್ನಿವೇಶ, ಸಾಧುಗಳು ಸಜ್ಜನರು ಆ ಋಷಮುಖ ಪರ್ವತದಲ್ಲಿ ವಾಲಿ ಭಾಂಡಾರ ಹಿಂದುಗಡೆಗೆ ಒಬ್ಬ ಸಾಧುಗಳು ಒಂದು ದೃಶ್ಯ ತೋರಿಸಿದ್ರು ನನಗೆ. ಏನ್ ತೋರಿಸಿದ್ರು ಅಂದ್ರೆ ಒಬ್ಬ ಯೋಗಿಯನ್ನು ತೋರಿಸಿದ್ರು. ಆ ಯೋಗಿಯ ಮಾಂಸಖಂಡಗಳೆಲ್ಲ ಗೆಡ್ಲೆತ್ತು ಹೋಗಿದ್ದು, ಆದ್ರೆ ಶರೀರ ಮಾತ್ರ ಹ್ಯಾಂಗ್ ಕೂತಿತ್ತು ಹಂಗ ಕೂತಿತ್ತು. ಅಜಮಾಸ್ ಎಷ್ಟು ವರ್ಷ ಆಗಿರ್ಬೋದು ಅಂತ ಕೇಳಿದ್ ನಾನು ಅವ್ರಿಗೆ. ಅವ್ರ ತಪಸ್ಸಿ ಕುಂತು ಕನಿಷ್ಠ ಒಂದು 2,000 ವರ್ಷ ಆಗಿರ್ಬೋದು ಅಂದ್ರು. ಇಂಥವ್ರು ಈಗೂ ನೋಡ್ಲಿಕ್ಕೆ ಸಿಗ್ತದೆ. ಸಾಧಾರಣ ಅಲ್ಲಿರುವ ರಹಸ್ಯಗಳು ಬಹಳ ರಹಸ್ಯ. ಸಿದ್ಧ ಭೂಮಿ, ಸಿದ್ಧರು ಬಹಳ, ರಹಸ್ಯ ಸ್ಥಾನ ಬಹಳ. ವಿದ್ಯಾರಣ್ಯ ಮಹರ್ಷಿಗಳು ಕರ್ನಾಟಕ ಸಿಂಹಾಸನವನ್ನ ಸ್ಥಾಪನೆ ಮಾಡಬೇಕಾದ ಪ್ರಸಂಗದಲ್ಲಿ ಎಲ್ಲೆಲ್ಲಿ ಏನು ಮಾಡಿದರು ಎಂಬುದನ್ನು ಋಷಮುಖದಲ್ಲಿ ನೋಡಬೇಕು. ಅದನ್ನ ಗಳಗನಾಥ ಮಾಸ್ತರು ಬರೆದಾರೆ, ಮಾಧವ ಕರುಣಾ ವಿಲಾಸ ಎಂಬುದಾಗಿ. ಅದು ನೋಡ್ರಿ ಗೊತ್ತಾಗ್ತದೆ. ಅಲ್ಲಿರುವ ರಹಸ್ಯಗಳು ಒಮ್ಮ ಮಾನವನಿಗೆ ನಿಲುಕದಷ್ಟು ವಿಚಿತ್ರ ರಹಸ್ಯಗಳು. ಇವನ್ನೆಲ್ಲ ನೋಡ್ತಾ 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 ಆನೆಗುಂದಿಯನ್ನು ಕಂಡು ಆನೆಗುಂದಿಯೊಳಗೆ ಪ್ರವೇಶ ಮಾಡ್ತಾರೆ ಸಿದ್ಧ ಋಷಿಗಳು. ಅಂಗಡಿಗಳ ಸಾಲು, ಅಂಗಡಿ ಮುಂದಿರುವ ಜನರು, ಅವರಾಗಿನ ಸೌಜನ್ಯತ, ಒಂದು ಮನೆ ಜನ ಸೌಜನ್ಯತ ಇತ್ತು. ಈಗೂ ಅದಾರೆ, ಈಗಿನ ಇದಂತಲ್ಲ. ಪರಂತು ಆಗಿನ ಕಾಲದಲ್ಲಿ ಸಾಧುಗಳು, ಸಜ್ಜನರು, ಭಿಕ್ಷುಕರು ಯಾರಾದರೂ ಬಂದ್ರೆ ಅವ್ರಿಗೊಂದಿಷ್ಟೇನೋ ಪ್ರೀತಿ ಮಾಡ್ತಾ ಇದ್ರು. ಈಗ ಆ ಪ್ರೀತಿ ಮಾಡುವ ಸಮಸ್ಯೆ ಉಳಿದಿಲ್ಲ. ಯಾಕೆ ಉಳಿದಿಲ್ಲ ಅಂದ್ರೆ ಯಾರಿಗೂ ಏನೂ ಸಾಲದಂತ ಅವಸ್ಥೆಯೊಳಗಿರುವುದರಿಂದ ಈಗ ಸ್ಥಿತಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗ ಆನೆಗುಂದಿಯೊಳಗೆ ಪ್ರವೇಶ ಮಾಡಿ ಮುಂದೆ ಸಂಚಾರ ಮಾಡ್ತಾ ಇದ್ದಾರೆ. ಅಲ್ಲಿ ಏನ್ ಕಂಡಿತ್ತು ನೋಡ್ರಿ ಅವ್ರಿಗೆ. ಸಡಗರದ ಪೇಟೆಯನು ನೋಡುತ್ತೊಡನೆ ಸಿದ್ಧನು ಮುಂದೆ ಹೋಗಲು ಬಿಡದೆಯ ಪುರಗೊಡೆಯಗಂ ಕುಲದೈವವಾಗಿಪ್ಪ ದೃಢನಗುತ್ತಿರಲದರ ಕಡು ಸಡಗರಂ ಕಂಡೇನು ಏರಲಿ ನುಡಿಯಲ ಸದಳ ವೆನಿಸುತ್ತಿದ್ದರು ನುಡಿವೆ ತಿಳಿದಷ್ಟು ನುಡಿವೆ ತಿಳಿದಷ್ಟು. ನಗರ ಮಧ್ಯದಲ್ಲಿ ಸುಂದರವಾಗಿರ್ತಕ್ಕಂಥ ದೇವಾಲಯ, ಅದು ಶಿವದೇವಾಲಯ. ಶಿವದೇವಾಲಯ ಆನೆಗುಂದಿ ಮಹಾರಾಜರ ಕುಲದೇವತ. ಅದು ಪಂಪಾ ವಿರೂಪಾಕ್ಷೇಶ್ವರನ ದೇವಸ್ಥಾನವೇ. ಇವತ್ತಿಗೂ ಆನೆಗುಂದಿ ಅರಸರ ಮನಿ ಜನರು ಬರೋ ತನಕನೂ ಪಂಪಾಪತಿ ತೇರು ಎಳೆಯುವುದಿಲ್ಲ. ಅವ್ರು ಬಂದು ಹಗ್ಗ ಮುಟ್ಟಬೇಕು, ಅವ್ರು ಬಂದಾಗನ ಪೂರ್ವ ಬಾಗಿಲು ತೆಗಿಬೇಕು. ಇದು ಆ ಮನೆತನದ ಆನುವಂಶಿಕತೆ.
ಆ ಮನೆತನಕ್ಕೆ ಅದು ಕುಲದೈವ. ಆನೆಗುಂದಿ ಮಹಾರಾಜರು ಅಂತಂದ್ರೆ ಸಾಧಾರಣ ಈಗನೂ ಆ ಶ್ರದ್ಧಾ ಕಡಿಮೆ ಆಗದಷ್ಟು ನೋಡ್ಕೊಂಡು ಹೊರಟಾರೆ. ಆಗಿನ ಕಾಲಕ್ಕೆ ಕುಲದೇವತೆಯಾಗಿರ್ತಕ್ಕಂಥ ಆ ಶಿವದೇವಾಲಯವನ್ನ ಬಹಳ ಶೃಂಗಾರ ಮಾಡಿದ್ರು ಅವರು. ಬಂಗಾರದ ಮಹಾದ್ವಾರ, ಬಂಗಾರದ ಕಲಶಗಳು, ಎಲ್ಲಿ ಬೇಕಲ್ಲಿ ಸಂಗಮೂರಿನ ಕಲ್ಲುಗಳು, ಏನಪ್ಪ ತಿಳಿನೀರಿನ ಕೊಳಗಳು, ಸುತ್ತು ಕೋಟೆ, ನಾನಾ ಪ್ರಕಾರವಾಗಿರ್ತಕ್ಕಂಥ ವಿಸ್ತಾರ, ಜನರು ಬರುವ ಪದ್ಧತಿ, ಪೂಜೆ ಮಾಡುವ ಪದ್ಧತಿ, ಅಲ್ಲಿ ನಮಸ್ಕಾರ ಮಾಡುವ ಪದ್ಧತಿ, ತಿರುಗಿ ಹೋಗುವಾಗ ಹ್ಯಾಂಗ ಹೋಗ್ಬೇಕು ಅನ್ನೋ ಪದ್ಧತಿ, ಎಲ್ಲದಕ್ಕೂ ಒಂದು ಪದ್ಧತಿ ಅದ. ನಿನ್ನೊಬ್ರು ಯಾರೋ ಹೇಳಿದ್ರು, ಬಹಳ ಚಂದ ಹೇಳಿದ್ರು, ಖಾದಿ ಗ್ರಾಮೋದ್ಯೋಗದಾಗ ನಮ್ಮ ಪಾಟ್ಲಿ ಪುಟ್ಟಪ್ಪನವ್ರು ಈಗೂ ಗುಡಿಗೆ ಹೋಗ್ತಾರೆ ಅಂದ್ರು. ಹೋಗ್ತಾರೆ. ಯಾಕೆ ಹೋಗ್ತಾರೆ ಅಂದ್ರೆ ಹೆಣ್ಮಕ್ಳು ಹೋಗ್ತಾರ. ಇಷ್ಟು ಸುಂದರವಾಗಿದೆ. ಹಿಂಗೆ ನಿಜವಾಗಿನೂ ಕೂಡ ಆಗಿನ ದೃಶ್ಯ ಬಹಳ ಸುಂದರವಾಗಿರ್ತಕ್ಕಂಥ ದೃಶ್ಯ. ಹೆಣ್ಮಕ್ಕಳು ಬಗಲೊಳಗೆ ಕೂಶೆಟ್ಟುಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ರು. ಅದಕ್ಕೆ ಒಂದು ನಮ್ಮ ಪ್ರಾಚೀನ ಪರಂಪರೆಯಲ್ಲಿ ವೈದಿಕ ಕರ್ಮದಲ್ಲಿ ಒಂದು ದೊಡ್ಡ ಮೈಲುಗಲ್ಲದ. ಏನದ ಅಂತಂದ್ರೆ ಆ ಏನು ಪವಿತ್ರವಾಗಿರ್ತಕ್ಕಂಥ ಕರ್ಮಭೂಮಿಯಾದ ಆ ದೇವಸ್ಥಾನದಲ್ಲಿ ಏನು ಒಂದು ಮಂತ್ರ ತಂತ್ರಗಳಿಂದ ಪರಿಪೂತವಾಗಿರ್ತದೆ, ಅಲ್ಲಿ ಕೂಸುಗಳನ್ನು ಎತ್ಕೊಂಡು ಹೋಗುವುದರಿಂದ ಆ ಕೂಸು ಎತ್ಕೊಂಡು ಹೋಗತಕ್ಕಂಥ ಹೆಣ್ಮಕ್ಳಿಗೆ ಅದೇನು ಬಾಕಿದ್ರೆ ಅವ್ರಿಗೆ ನನ್ನ ಮಗನು ದೇವ್ರ ದರ್ಶನ ಮಾಡಲಿ ಇಷ್ಟಿರ್ತದೆ. ಆದರೆ ಅದು ಉಗುಳುದು ಅಥವಾ ಆ ಹುಡುಗರು ಏನಾದರೂ ವಿಸರ್ಜನೆ ಮಾಡುವುದು ಹಿಂಗೆಲ್ಲ ಆಗ್ತಿರ್ತಾವೆ. ತೊಳಿತಾರೆ, ಬೆಳಿತಾರೆ, ಬರ್ತಾರೆ. ಪರಂತು ಅದು ಅಷ್ಟನ್ನ ಕಳಿಬೇಕಂದ್ರೆ ಪ್ರತಿ ವರ್ಷಕ್ಕೊಮ್ಮೆ ಬ್ರಹ್ಮ ಕಲಶೋತ್ಸವ ಮಾಡ್ತಾ ಇದ್ದರು. ಕಂಡಾಪಟ್ಟಿ ಖರ್ಚದು. ಬ್ರಹ್ಮ ಕಲಶೋತ್ಸವವನ್ನು ಮಾಡಿ ಆ ಬ್ರಹ್ಮ ಕಲಶದ ನೀರನ್ನ ಪುನಃ ಪ್ರೋಕ್ಷಣ ಮಾಡಿ, ಅವೆಲ್ಲ ಕರ್ಮಕಾಂಡ ಅಂದ್ರೆ ಕರ್ಮಕಾಂಡ. ಅದನ್ನ ಹೇಳೋ ಮುಂದೆ ಇದನ್ನ ತರೋಂಗಿಲ್ಲ, ಇದನ್ನ ಹೇಳೋ ಮುಂದೆ ಅದನ್ನ ತರೋಂಗಿಲ್ಲ. ಯಾಕೆ ಎರಡಕ್ಕೂ ಬೀಗ್ತನ ಆಗಂಗಿಲ್ಲ ಅವಕ್ಕೆ. ಅದ್ರಾಗೇನು ಬಿಡು ಅನ್ನೋಂಗಿಲ್ಲ ಅಲ್ಲಿ, ಅದ್ರಾಗೇನು ಬಿಡು ಅನ್ಲಿಕ್ಕೆ ಬರುವುದಿಲ್ಲ. ಅದು ಕರ್ಮನ ಹಂಗಿರ್ತದೆ. ಆ ಕರ್ಮಕಾಂಡೋಕ್ತವಾಗಿ ಬ್ರಹ್ಮ ಕಲಶೋತ್ಸವವನ್ನ ಮಾಡ್ತಾ ಇರ್ತಾರೆ. ಇಂಥವೆಲ್ಲ ಕರ್ಮಕಾಂಡಗಳನ್ನ ಸರಿಯಾಗಿ ಆಚರಿಸುವವರು, ಮತ್ತು ಶಿಶುಗಳನ್ನೆತ್ತಿಕೊಂಡು ದರ್ಶನಕ್ಕೆ ಹೋಗುವವರು, ಅಲ್ಲಲ್ಲೇ ಕಟ್ಟಿ ಮೇಲೆ ಕುಂತು ಓಂ ನಮಃ ಶಿವಾಯ ಎನ್ನುವವರು, ಅಲ್ಲಲ್ಲೇ ಭಜನೆಗಳನ್ನು ಮಾಡುವವರು, ಕೆಲವು ಕಡೆ ಕುಂತು ವೇದ ಪಾಠ ಮಾಡುವವರು, ಇನ್ನು ಕೆಲವು ಕಡೆಗೆ ಶಾಸ್ತ್ರಾಧ್ಯಯನ ಮಾಡುವವರು, ಇವೆಲ್ಲ ಸುಂದರವಾಗಿರ್ತಕ್ಕಂಥ ದೃಶ್ಯ. ಈಗ ಶ್ರೀಶೈಲಕ್ಕೆ ಹೋಗ್ತೀರಿ. ಶ್ರೀಶೈಲದಲ್ಲಿ ಬ್ರಹ್ಮರಾಂಬಾ ದೇವಾಲಯಕ್ಕೆ ಹೋಗ್ತೀರಿ. ಅಲ್ಲೇನು ನೋಡ್ತೀರಿ ನೀವು? ಪ್ರತಿಯೊಂದು ಕಡೆಗೆ ಪ್ರಾಂಗಣದಲ್ಲಿ ಆ ವೇದಗಳನ್ನು ಪಾಠ ಮಾಡುವ ಋತ್ವಿಜರಿದ್ದಾರೆ. ಏನ್ರಿ, ಋಗ್ವೇದ ಹೆಂಗ್ ಅನ್ಬೇಕು, ಯಜುರ್ವೇದ ಹೆಂಗ್ ಅನ್ಬೇಕು, ಅಥರ್ವಣ ಹೆಂಗ್ ಅನ್ಬೇಕು, ಸಾಮ ಹೆಂಗ್ ಅನ್ಬೇಕು, ಪ್ರತಿಯೊಂದು ಟ್ಯೂನು ಅವನ್ನ ಅನ್ನೋ ಪದ್ಧತಿ ಅಂತೇನಿದೆ. ಮತ್ತು ಪ್ರತಿಯೊಬ್ಬರನ್ನು ಕೂಡ ಆ ವೇದ ಪಾರಾಯಣವನ್ನ ಮಾಡ್ತಾ ಇರ್ತಾರೆ. ಇವು ನಮ್ಮ ಪ್ರಾಚೀನ ಪರಂಪರೆಯಲ್ಲಿ ಒಂದು ದೇವಾಲಯ ಅಂದ ಕೂಡಲೇ ಇಷ್ಟ ಸೌಂದರ್ಯ ಇರ್ಬೇಕೇನ್ರಿ. ಮತ್ತೆ ಇಲ್ಲ ಅಂದ್ರೆ ಹುಯಿ ಅಂತ ಹೋಗಿ ಗದ್ದಲ ಮಾಡಿ ಧಮ್ ಅಂತ ಗಂಟೆ ಬರ್ತಾ ಬಡದು ಮತ್ತೊಬ್ಬರಿಗೂ ಸಹನ ಆಗದಂಗೆ ಮಾಡಿ ತಮಗೂ ಸಹನ ಇಲ್ದಂಗೆ ಮಾಡಿಕೊಂಡು ಬರುವ ಪ್ರಯತ್ನ ಎಂದೂ ಮಾಡಬಾರದು. ದೇವಾಲಯಕ್ಕೆ ಹೋಗ್ತೀವಿ ಅಂದಮೇಲೆ ಯಾವ ಉದ್ದೇಶಕ್ಕಲ್ಲಿ ಹೋಗಿರ್ತೀವಿ ಆ ಉದ್ದೇಶ ಸಾಫಲ್ಯ ಆಗಿರ್ಬೇಕಲ್ಲ. ಹಂಗ ಅನೇಕ ಜನರು ಅಲ್ಲೆಲ್ಲ ಮಾಡುತ್ತಿರುವ ಸತ್ಕರ್ಮಾಚರಣೆಗಳನ್ನು ಕಂಡು ಸಿದ್ಧ ಋಷಿಗೆ ಬಹಳ ಸಂತೋಷವಾಯಿತು. ನಾನು ಒಳಗೆ ಹೋಗಿ ನಮಸ್ಕಾರ ಮಾಡಬೇಕು ಅಂತ ಅನಿಸ್ತು. ಇಂತಿರಲ್ಲಂಗಂಡು ಸಿದ್ಧನು ಸಂತಸದ ಗುಡಿಯೊಳಗೆ ಹೋಗಲು ನಿಂತಿರುವ ಪುರಾರಿಯ ಪಠಿಸುವ ಅಂತ್ಯಜನು ನೀ ಶೂದ್ರನೋ ಆಕ್ರಾಂತ ಮುಸುಳನೋ ಒಡನೆ ಗುಡಿಯೊಳ ಗಂತು ಬಂದಿ ಹೀನ ಕುಲ ಜನೆ ಹೊರಗೆ ನಡೆಯಂದ ಹೊರಗೆ ನಡೆಯಂದ. ಇದನ್ನೆಲ್ಲ ನೋಡಿ ಸಿದ್ಧಾರೂಢರು ಒಳಗೆ ಹೋಗಿ ನಮಸ್ಕಾರ ಮಾಡಬೇಕು
ಅನ್ನುವ ಸಮಯದಲ್ಲಿ ಒಬ್ಬ ಅರ್ಚಕ ಪಂಜಿ ಸುತ್ತಿಕೊಂಡು ಕೈಯಾಗ ಒಂದು ತೀರ್ಥ ತಾಲಿ ಹಿಡ್ಕೊಂಡು ಚಮಚೆ ಹಿಡ್ಕೊಂಡು ಸೌಟ್ ಹಿಡ್ಕೊಂಡು ನಿಂತಿದ್ದ. ಅವ ಅಂತಾನೆ, ಏಯ್ ಹುಡುಗ, ಯಾರು ನೀನು? ಯಾವ ಕುಲದವನು? ಹೇಳ್ಬೇಕಾದ್ರೆ ಒಳಗೆ ಬಂದ್ಬಿಟ್ರ ಆತೇನು? ಗರ್ಭಿಣಿಯೊಳಗೆ ಹೋಗೋರು ನೋಡ್ರಿ, ಅವ್ರಿಗೇನು ದೂರ ನಿಂದ್ರದ ಅವಶ್ಯಕತೆ ಇಲ್ಲ, ಇವ್ರೊಳಗೆ ಹೋಗ್ಬೇಕನ್ನೋರು. ಅವ ಸಿಟ್ಟಿಗೆದ್ದು, ಛೀ ಹೀನ ಕೊಲೆಜ, ನಡೆ ಹೊರಗೆ ಅಂತೂ ಬೈದು ಬಿಟ್ಟವ. ಸಿದ್ಧಾರೂಢರು ನೋಡಿದ್ರು, ಇವು ನಿಂಗ ಬಿಡಬಾರ್ದು ಅಂದ್ರು. ಯಾಕಂದ್ರೆ ಎಲ್ಲರಿಗೂ ಮಾಡವನ ಇವು. ಯಾಕೆ ಮಾಡ್ತಾನಂದ್ರೆ ತಾನು ಹೆಂಗದನ ಮೊದಲು ಗೊತ್ತಿಲ್ಲ, ತತ್ವ ಗೊತ್ತಿಲ್ಲ ಅಂತ ಭೇದ ಜ್ಞಾನ ಬರ್ತದ ಹೊರತಾಗಿ ತತ್ವ ಗೊತ್ತಿದ್ದವನಿಗೆ ಭೇದ ಜ್ಞಾನ ಎಂದೂ ಬರುವುದಿಲ್ಲ. ಯಾವನಿಗೆ ತತ್ವ ತಿಳಿದರೆ ಅವನು ಸಮಬುದ್ಧಿ ಅದು, ಯಾವನಿಗೆ ತತ್ವ ತಿಳಿದಿಲ್ಲ ಅವನ ವಿಷಮ ಬುದ್ಧಿ ಸ್ವಾಭಾವಿಕವಾಗಿರ್ತದೆ. ಅದಕ್ಕಂದ್ರೆ ಅಪ್ಪ ಅವರು, ಅಯ್ಯೋ ಹೀನ ನಡೆಯೆಂದು ಒರೆವ ವಿಪ್ರನೇ, ನಾನು ಕಡಿಮೆಯವ ಹೊರಗೆ ಹೋಗಂತ ಹೇಳಿದಲ್ಲ, ಅಯ್ಯ ವಿಪ್ರೋತ್ತಮ, ಹೀನ ಅನ್ನೋದು ಯಾವುದು? ಯಾರನ್ನು ನೋಡಿ ಹೀನ ಅಂದಿ ನೀನು? ಸ್ಥೂಲತನವನ್ನು ನೋಡಿ ಹೀನ ಅಂದ್ಯೋ, ಸೂಕ್ಷ್ಮತನವನ್ನು ನೋಡಿ ಹೀನ ಅಂದ್ಯೋ, ಕಾರಣತನವನ್ನು ನೋಡಿ ಹೀನ ಅಂದ್ಯೋ, ಅಥವಾ ಆತ್ಮನನ್ನು ನೋಡಿ ಹೀನ ಅಂತ ಕರೆದೋ? ನನಗೆ ಗೊತ್ತಾಗಲಿಲ್ಲ. ಈ 4 ಪೈಕಿ ಅಗದಿ ಕಡಿಮೆದು ಯಾವುದು ಅನ್ನೋದನ್ನ ಹೇಳು, ನಾ ಹೋಗ್ತೀನಿ, ಇಲ್ಲಾಂದ್ರೆ ಗುಡಿಯಾಗ ಹೋಗತ್ತೀನಿ. ನೀ ಹೇಳಂಗಾರ ಅಂದವ, ಅವ ಗೊತ್ತಿಲ್ಲ. ನೀ ಹೇಳಂಗಾರ ಅಂತಂದ. ನೋಡು, ಹೀನ ಶ್ರೇಷ್ಠತೆ ಸ್ಥೂಲ ತನುಗೆನೆ ಹೀನ ಸ್ಥಾನದ ಜನಿಸಿ ಇದು ಬೆಳೆದದ್ದು ಅದರಿಂದ ತಾಯಿಯ ಮೊಲೆ ಹಾಲಿನಿಂದ. ಅದ್ರಾಗ ಏನೇನು ಕೂಡ್ಯಾವತಮ್ಮ? ಇದು ಶಿಶುನಾ ಶರೀಫದ ಲಾವಣಿ ಪದ ಈ ಕಂಠ ಸುರ ಇಲ್ಲ ಅಂದ ಇಲ್ಲಿಕ್ಕೆ ಲಾವಣಿ ಪದ ಹೆಂಗ್ ಹಾಡ್ಬೇಕು ತೋರಿಸ್ತೀನಿ ನಿಮಗೆ. ಆದರೂ ಸ್ವಲ್ಪ ಹಂಗ ಅಂತೀನಿ, ಪದ ಹಾಡುವುದಿಲ್ಲ. ತೊಗಲ ಮಲೆಯೊಳಗಿನ ಹಾಲು ಕುಡಿದು ಕುಲ ಅಂತೀರಿ ನೀವೆಲ್ಲ, ತೊಗಲ ನೀ ಆಟ ತಿಳಿಯದು ತಮ್ಮ, ತಗಲು ಮಾತು ಒಂದು ಚೂರಿಲ್ಲ. ಶರೀರ ಬರಬೇಕಾದ್ರೆ ಇದು ಪಂಚಮಹಾಭೂತ, 25 ತತ್ವ, ಒಳಗಿರು ಒಂದು ಚಲೋ ಜೀನಿಸಿಲ್ಲ. ಅವು ನಮಗೆ ಕಾಣುವುದಿಲ್ಲ ಚಲೋ, ಇವು ಕಾಣಬಾರದು ಅಂತೇಳಿ ಬ್ರಹ್ಮ ಪ್ರಯತ್ನ ಮಾಡ್ಯಾನ. ಯಾಕಂದ್ರೆ ನರಿ ನಾಯಿ ಬೆನ್ನು ಹತ್ತಬಾರದು ಅಂತ ಅವನ ಉದ್ದೇಶ. ಕಾಗಿ ನರಿ ನಾಯಿ ಬೆನ್ನು ಹತ್ತಿ ಕುಕ್ಕೊಂತ ಕೂಡಿರಬಾರ್ದು ಅಂತ ಹೇಳಿ ಅಸ್ಥಿಗಳ ಪಂಜರವನ್ನು ಮಾಡಿ ಸ್ನಾಯುಗಳಿಂದ ಕಟ್ಟಿ ಅದರೊಳಗೆ ಎಲವು ಚರ್ಮ ಮಲಮೂತ್ರಾದಿಗಳೆಂಬ 7 ಧಾತುಗಳನ್ನು ತುಂಬಿ ಮೇಲೆ ಚರ್ಮದ ಹೊದಿಕೆ ಹೊಚ್ಚಿದ್ದಾನೆ ಬ್ರಹ್ಮ. ಎಲ್ಲ ಒಂದೊಂದೊಂದು ಚರ್ಮ ಅದು ಚಲೋ ಆಗೋದಿಲ್ಲ ಬಾ ಅಂತ ತನ್ನ ಬಣ್ಣದ ಅಂಗಡಿಯಾಗಿಂದ ಬಣ್ಣ ತೆಗೆದು ಚರ್ಮಕ್ಕೆ ಮೇಲೆ ಬಣ್ಣ ಬಡದಾನ. ಒಳಗಿರುವುದೆಲ್ಲವೂ ಎಲ್ಲ ಖೋಟ ಸಾಮಗ್ರಿ. ಚೈತನ್ಯ ಅದಾನಂತ ಕಿಮ್ಮತ್ತದಕ್ಕೆ 88 ಕೋಟಿ ರೋಮಗಳು, 72,000 ನಾಡಿಗಳು. ಮಾಸ್ತರ 88 ಕೋಟಿ ರೋಮರು ಅಂತ ಎಣಸಕ್ ಹೋದಿರಿ, ಆಗಂಗಿಲ್ಲ. ಮಹಾಲಿಂಗರಂಗರು ಹೇಳ್ಯಾರ 88 ಕೋಟಿ ರೋಮಗಳು, 72,000 ನಾಡಿಗಳು, 8 ಗೇಣಿನ ದೇಹ, ನಂತ ನೀ ನಗಲಿದ ಬಳಿಕ ಒಣಹೆಂಟೆ ಬೀಳುವುದೀ ದೇಹ. ಇದರೊಳೇನಿದು ಪುರುಷಾರ್ಥ. ಹ್ಯಾಂಗ್ ಬೀಳ್ತದೆ ಇದು? ಒಳಗಿರುವ ಚೈತನ್ಯ ಹೊರಗೆ ಸರಿಯಿತು ಅಂದ್ರೆ ಮುಟ್ಟುವುದಿಲ್ಲ. ಇದನ್ನ ಯಾರು ಮುಟ್ಟಿ ಜಳಕ ಮಾಡಬೇಕು, ಮೊದಲು ಜಳಕ ಮಾಡಿ ಮುಟ್ಟಬೇಕು, ಆಮೇಲೆ ಮುಟ್ಟಿ ಜಳಕ ಮಾಡಬೇಕು. ಹೇಸಿ ಇಂಥದ್ದನ್ನ ಹೀನ ಅಂತೀಯೋ ಉತ್ತಮ ಅಂತೀಯೋ? ಸ್ಥೂಲತನು ಬಹಳ ಕಿಮ್ಮತ್ತಿಂದಪ್ಪ. ನಾವು ಆ ಜಾತ್ಯಾಗ ಹುಟ್ಟಿವಿ, ನಾವು ಈ ಜಾತ್ಯಾಗ ಹುಟ್ಟಿವಿ. ನಿಮ್ಮವ್ರ ಹೊಟ್ಟೆಗೆ ಕಸ್ತೂರಿ ಗೋರೋಜನ ಹಾಕಿದ್ರ ಯಾರು? ಕಸ್ತೂರಿ ಗೋರೋಜನ, ಅತ್ತರು ಪೌಡರು ಅವು ಇವು ಹಾಕ್ಯಾರನ್ನ. ದೊಡ್ಡ ಶ್ರೀಮಂತರ ಮಗರಿ
ನಿಮ್ಮವ್ರ ಹೊಟ್ಟೆಗೇನು ಪಲ್ಲಂಗ ಕುರ್ಚಿ ಹಾಕ್ಯಾರನ? ಎಷ್ಟು ಜಗದ ಕುಂಡ್ರಬೇಕು ಅಷ್ಟು ಜಗದ ಕುಂತು, ಹ್ಯಾಂಗ್ ಕುಂದ್ರಬೇಕು ಹಂಗ ಕುಂತು, ಏನ್ ತಿನ್ಬೇಕು ಅದನ್ನ ತಿಂದು, ಎಷ್ಟು ದಿವ್ಸ ಇರ್ಬೇಕು ಅಷ್ಟ ದಿವ್ಸ ಇದ್ದು, ಹ್ಯಾಂಗ ಬರಬೇಕು ಹಂಗ ಹೊರಗೆ ಬಂದಿಯತ್ತಮ್ಮ. ಇದ್ರೊಳಗೆ ಯಾರಿಗೂ ಏನು ಫರಕ್ ಮಾಡಕ್ ಬರಂಗಿಲ್ಲ. ಹಂಗಾರೆ ಸ್ಥೂಲತನವು ದೊಡ್ಡದೋ, ಸ್ಥೂಲತನವು ಹೀನವೋ, ಸ್ಥೂಲತನವು ಶ್ರೇಷ್ಠವೋ ಅಂತ ಕೇಳಿದ್ರೆ ಇಲ್ಲ. ಹೀನನೂ ಅನ್ನಕ್ ಬರಂಗಿಲ್ಲ, ಶ್ರೇಷ್ಠನೂ ಅನ್ನಕ್ ಬರುದಿಲ್ಲ. ಎಲ್ಲರದು ಒಂದ ನಮೂನಿ. ಹೀನರಾರೈ ಶ್ರೇಷ್ಠರಾರೈ. ಯಾರು ಹೀನರು, ಯಾರು ಶ್ರೇಷ್ಠರು? ಯಾರು ಮೂವಿನಾಗ ಸುಂಬಳಿಲ್ರಿ? ಸಿಟ್ಟಿಗೆ ಹೇಳ್ಬೇಡ್ರಿ, ಇದ್ದದ್ದು ಮಾತಾಡ್ಕೊಡ್ರಿ. ಏನ್ ಮಾಡ್ತೀರಿ? ಇದ್ದದ್ದು ಮಾತಾಡ್ಕೊಡ್ರಿ. ನಾ ಭಾಳ ಮಂದಿ ಹೇಳ್ತೀನಿ ನೋಡ್ರಿ, ನಾವು ಆ ಶರೀರ ಹೌದು ನಮ್ದು ಖರೆ, ಪರಂತು ನಾವು ಮಡಿ ಮಾಡಿದ್ ನೋಡಿದ್ರ ಪವಿತ್ರ. ನಾನು ಅವ್ರಿಗೆ ಒಂದು ಕಡೆ ಮಾತು ಹೇಳ್ತೀನಿ ಅವ್ರಿಗೆ, ಯಪ್ಪ ನೀವು ಮಡಿ ಮಾಡಿದ್ದ ಖರೆ ಆದ್ರೆ ನೀವು ಹೂಸು ಬಿಟ್ಟರೆ ಹೊಲಸು ನಾರಬಾರ್ದು. ಅಂದ್ರೆ ನಿಮ್ಮ ಮಡಿಗೆ ಶಾಬಾಷ್ ಕೊಡ್ತೀನಿ ನಾ. ಬುಡಕ್ ಅದು ಸುರುವ ಮ್ಯಾಗಿದು ಸುರುವ ಅಂದ್ರೆ ಏನ ಹುಚ್ಚಿ? ಸಿಟ್ಟಿಗೆ ಬೇಡ್ರಿ. ಸ್ಥೂಲ ತನುವು ಹೀನವೋ ಶ್ರೇಷ್ಠವೋ ಎಲ್ಲರದು ಒಂದ ನಮೂನಿ ಮಾಡಲಿದು ಏನ್ರಿ? ಇದು ಹೆಚ್ಚು ಕಡಿಮೆ ಮಾಡಕ್ ಬರುದಿಲ್ಲ. 5 ಭೂತಗಳ ಪೈಕಿ ಒಂದು ಭೂತ ಕಡಿಮೆ ಮಾಡಕ್ ಬರುದಿಲ್ಲ. 5 ಭೂತಗಳನ್ನ ಬಿಟ್ರೆ 6ನೇ ಭೂತ ಮತ್ತೊಂದಿಲ್ಲ. ಯಾವುದು ತಂದು ಹಾಕಕ್ ಬರುದಿಲ್ಲ, ಇದ್ರಾಗಿನ ತೆಗಿಯಕ್ ಬರುದಿಲ್ಲ. ತೆಗೆದ್ರು ಹಾನಿ, ಹೊರಗಿಂದ ಒಂದು ಮುಳ್ಳು ಬಂದು ತಡ್ಕೊಳ್ಳೋದಿಲ್ಲ. ಇದು ಅಕಸ್ಮಾತ್ ಮುಳ್ಳು ಇರ್ತಂತ ತಿಳ್ಕೊಡ್ರಿ, ತಮ್ಮ ದಿನಸಕ್ಕಿಂತ ಒಂದು ಹೊಸ ವಸ್ತು ಒಳಗೆ ಬಂತು ಅಂದ ಕೂಡಲೇ ಪಸಕ್ಕನ ಕೈ ಬಗ್ಗಿ ಅದನ್ನ ಕೇಳಕ್ ಪ್ರಯತ್ನ ಮಾಡ್ತದೆ. ಅದು ಹೊರಗೆ ಹೋಗೋ ತನಕ ಸ್ಥೂಲತನಿಗೆ ಸಮಾಧಾನ ಇಲ್ಲ. ಹೌದನ್ನು ನೋಡ್ಕೊಡ್ರಿ ನೀವು ಬರೋಬರಿ. ಆದ್ದರಿಂದ ಸ್ಥೂಲತನುವಂತೂ ಶ್ರೇಷ್ಠ ಅಲ್ಲ. ಇನ್ನ ಲಿಂಗತನು ಶ್ರೇಷ್ಠವೋ ಹೀನವೋ ತಿಳಿದು ನೋಡು. ಅನಂತ ಸ್ಥೂಲ ದೇಹಗಳಲ್ಲಿ ಲಿಂಗ ದೇಹ ಎಲ್ಲ ಇಂದ್ರಿಯಗಳಿಗೆ ಇಂದ್ರಿಯವಾಗಿ, ಪ್ರಾಣಕ್ಕೆ ಪ್ರಾಣವಾಗಿ ಅದು ಬರುತ್ತದೆ, ಇರುತ್ತದೆ, ಹೋಗುತ್ತದೆ. ಅದಕ್ಕೂ ಸಂಬಂಧನ ಬಂದಿಲ್ಲ. ಅದಕ್ಕೂ ಸಂಬಂಧ ಬಂದಿಲ್ಲ. ನೋಡುವ ಕಣ್ಣಿಗೆ ಕಣ್ಣಾಗ್ಯದ, ಕೇಳುವ ಕಿವಿಗೆ ಕಿವಿ ಆಗ್ಯದ. ಮರಣ ಮರಣ ಅಂದ್ರೇನು? ಒಳಗಿರುವ ಲಿಂಗ ದೇಹ ಹೊರಗೆ ಹೋಯಿತು ಅಂದ್ರೆ ಮರಣ. ಇಂದ್ರಿಯ ಇದ್ದಂಗಿರ್ತವೆ ಇವು ಗೋಳಕಗಳಿವು, ಗೋಳಕಗಳು. ಈ ಕಣ್ಣು, ಈ ಮೂಗು, ಈ ನಾಲಿಗೆ, ಈ ಬಾಯಿ, ಈ ಕಿವಿ, ಕೈ, ಕಾಲು ಗೋಳಕಗಳು. ಇವಕ್ಕೆ ಸ್ವಂತ ಏನು ಮಾಡಕ್ ಬರುದಿಲ್ಲ. ಇವಕ್ಕೆ ಸ್ವಂತ ಏನಾರ ಮಾಡಕ್ ಬರ್ತಿತ್ತಂದ್ರೆ ಹೆಣಕ್ಕೂ ಮಾಡಕ್ ಬರಬೇಕಾಗಿತ್ತು. ಹೆಣಕ್ ಮಾಡಕ್ ಬರುದಿಲ್ಲ. ಇಷ್ಟು ಮಂದಿ ಬಂದು ಅಳ್ತಾರ ಕುಂತ್ಕೊಂಡು ಹೆಣದ ಮುಂದೆ. ಒಬ್ಬರಿಗಾರ ಅಳಬೇಡಿ ಬಿಡ್ರಿ ಅಂದಿತ್ತೇನದು? ಅಂದ್ರೆ ಅವ್ರು ಅಂದಾರ ಕುಂತ್ಕೊಂಡು ಗುಂಪು ಗೂಡಿ ಅಳು ಮುಂದೆ ಯಾಕೆ ಹೇಳ್ತೀರಿ ಬಿಡ್ರಪ್ಪ ಅಂತಿಷ್ಟಂತ ತಿಳ್ಕೊಡ್ರಿ. ಇವರು ಸಾಯತಾರ, ಯಾಕೆ ಹೇಳ್ತೀನಿ ಅಂತ ಕೇಳಿದ್ರೆ ಇದರಿಂದ ಏನಾದೀತು? ಸ್ಥೂಲ ತನುವನ್ನು ಬಿಟ್ಟು ಲಿಂಗ ದೇಹವು ಹೊರಗೆ ಹೋಗುವುದಕ್ಕೇನೆ ಇದಕ್ಕೆ ಮರಣ ಮರಣ ಅಂತ ಕರೀತಾರೆ. ಅದು ಮರಣ ಅಂದ್ರೆ ನಿಜವಾಗಿ ಸತ್ತಿಲ್ಲ. ಲಿಂಗ ದೇಹ ಹೊರಗೆ ಹೋಗ್ಯದು. ಹೊರಗೆ ಹೋಗಿ ಮತ್ತೊಂದು ಸ್ಥೂಲತನವನ್ನ ಅದು ಆಶ್ರಯಿಕೊಳ್ತದೆ. ಹಾಳಾದ ಗೂಡು ಬಿಟ್ಟು ಪಕ್ಷಿ ಮತ್ತೊಂದು ಗೂಡು ಸೇರಿಕೊಳ್ಳುವಂತೆ ಆಯುಷ್ಯ ಕ್ಷೀಣವಾದ ಸ್ಥೂಲತನವನ್ನು ಬಿಟ್ಟು ಲಿಂಗ ದೇಹವು ಮತ್ತೊಂದು ಗೂಡನ್ನು ಕಟ್ಟಿಕೊಳ್ಳುತ್ತದೆ. ಇದಕ್ಕೆ ಮರಣ ಅಥವಾ ಪುನರ್ಜನ್ಮ ಅಂತ ಕರಿತಾ ಇದ್ದಾರೆ. ಹಂಗಾರೆ ಇದು ಯಾವ್ಯಾವ ಸ್ಥೂಲ ದೇಹದಾಗಿತ್ತಪ್ಪ ಅಂತ ಕೇಳಿದ್ರೆ 84 ಲಕ್ಷ ಜೀವರಾಶಿಗಳು ದೇಹಾಂತರಗಳಲ್ಲಿ ಲಿಂಗ ದೇಹವು ತಿರುಗುತ್ತಾ ತಿರುಗುತ್ತಾ ಪುಣ್ಯ ಪಾಪಾನುಗುಣವಾಗಿ ಹೀನ ಯೋನಿ ಶ್ರೇಷ್ಠ ಯೋನಿಗಳೆಂಬತಕ್ಕಂಥವುಗಳಲ್ಲಿ ಸಂಚಾರ ಮಾಡಿ ಬಂದದಲ್ಲ. ಯಾರ ಲಿಂಗ ದೇಹ ಶ್ರೇಷ್ಠ ಅನ್ನೋನು ಅನ್ನಕ ಬರುವುದಿಲ್ಲ. ನೀನು ಅಂದ್ಬಿಟ್ಟು ಹೀನಾ ಕುಲಹೀನ ಅಂದಿ. ಏನು ಕಂಡಂದಿ? ಸ್ಥೂಲತನವನ್ನು ಕಂಡು ಅಂದಿಯ? ಲಿಂಗದೇಹವನ್ನು ಕಂಡು ಅಂದಿಯ? ಹೇ ವಿಪ್ರವರ್ಯ ಕೇಳು. ಕಾರಣಾಂಗ ಚನ್ನಲದಕ್ಕೋ ಸೇರವೈ ಕಡುಹೀನ
ಶ್ರೇಷ್ಠತೆ ಸಾರುವೆನು ಹೇಗೆನಲು ಸುಪ್ರಿಯ ಸುಖವು ಸರ್ವರಿಗೂ ತೋರುವುದು ಸಮವಾಗಿ ಅದರು ನಾರು ಬ್ರಾಹ್ಮಣರಾರು ಶೂದ್ರರು ಅರುವ ನೆರೆ ತಿಳಿಸು ನೀ ಬೇಳೆಂದನ ಸಿದ್ಧ ಎಂದನ ಸಿದ್ಧ. ಕಾರಣ ದೇಹಕ್ಕ ಹೀನ ಶ್ರೇಷ್ಠ ಅಂತ ಕರೆದ. ಇರುವ 3 ದೇಹ, ಒಂದು ಸ್ಥೂಲ, ಒಂದು ಸೂಕ್ಷ್ಮ, ಒಂದು ಕಾರಣ. ಕಾರಣ ದೇಹದ ಲಕ್ಷಣ ಏನು? ತಮಃ ಪ್ರಧಾನವಾಗಿರತಕ್ಕಂಥ ನಿದ್ರಾವಸ್ಥೆ ಅಂತೀವಲ್ಲ, ಇದು ಕಾರಣ ದೇಹ. ನಿದ್ರೆ ಬಹಳ ಉತ್ತಮ ಕುಲದವರು, ಬಹಳ ಕಡಿಮೆ ಕುಲದವರು ಅಂತೀವಲ್ಲ, ನಿದ್ದೆ ಯಾರ್ದು ಚಲೋ ಯಾರ್ದು ಕಡಿಮೆ? ನಿದ್ರೆಯ ಆನಂದ ಯಾರ್ಯಾರಿಗೆ ಎಸ್ತದ ನೋಡೋಣ. ಅವ್ರು ಕಡಿಮೆ ಜಾತಿ ಅವರು, ಅವ್ರ ನಿದ್ದೆ ಕಡ್ರ ಬಡಿರ್ತಂತೇನು ಇಲ್ಲ. ಯಾವ ಮಲ್ಕೊಂಡ್ರು ನೀವು ಸುಷುಪ್ತ ಅವಸ್ಥೆಯಲ್ಲಿ ಸಮನಾಗಿರುತ್ತದೆ ಹೊರತಾಗಿ ಮತ್ತೇನು ಮಾಡ್ಲಿಕ್ಕೆ ಬರುವುದಿಲ್ಲ. ಅಲ್ಲಿ ನಾ ಪುರುಷ ನಾ ಸ್ತ್ರೀ ಇಷ್ಟು ಮರ್ತಾಗ ನಿದ್ದಿರ್ತದ್ರಿ. ಈಗ ಮಲಗಬೇಕಾದ್ರಿ ನೀವು ದಿವಸ ಪರೀಕ್ಷೆ ಮಾಡಿಕೊಡ್ರಿ. ಹಿಂಗೆ ಹೋಗ್ರಿ ನೀವು ಆ ಪಲ್ಲಂಗದ ಮೇಲೆ ಮಲ್ಕೊಂಡ್ವಿ ಅಂತ ತಿಳ್ಕೊಡ್ರಿ, ಅಲ್ಲಿ ನಿದ್ದಿರ್ತೀವಿ ಅದಕ್ಕೆ ನಾವು. ಈಗ ಉಳ್ಳ್ಯ ನಾವು ಈಗ ಪಲ್ಲಂಗದ ಮ್ಯಾಗ ಉಳ್ಳ್ಯ ಆತು ಕರ್ಟನ್ ಬಿಟ್ಕೊಂಡ, ಮಚ್ಚದಾನಿ ಬಿಟ್ಟುಕೊಂಡ, ನಿದ್ದೆ ಅಂತೀವನು ಈಗ ಬಿಟ್ಟುಕೊಂಡ ಅನ್ನೋದ ನಾವು. ಆತು ಈಗ ಅವನ್ನೆಲ್ಲ ಮರಿಬೇಕವ. ಪಲ್ಲಂಗ್ ಮರಿಬೇಕು, ಗಾದಿ ಮರಿಬೇಕು, ಕಾಶ್ಮೀರಿ ಶಾಲ ಮರಿಬೇಕು, ಮಚ್ಚರದಾನಿ ಮರಿಬೇಕು, ತಲ್ದಿಂಬ ಮರಿಬೇಕು, ತಾನಿದ್ದ ಮನಿ ಮರಿಬೇಕು, ಮಾಡಿಕೊಂಡು ಹೆಂಡತಿ ಮರಿಬೇಕು, ಹುಟ್ಟಿದ ಮಕ್ಕಳು ಮರಿಬೇಕು, ತಾ ಪುರುಷ ಸ್ತ್ರೀ ಎಂಬುದು ಮರಿಬೇಕು, ಮಲ್ಕೊಂಡಿನಿ ಎಚ್ಚರದಿನೆಂಬುದು ಮರಿಬೇಕು. ಇವಿಷ್ಟು ಮರ್ತದಕ್ಕೆ ನಿದ್ದೆ ಅಂತಿರೋ, ಏನಾರ ಒಂದು ಎಚ್ಚರದಕ್ಕೆ ನಿದ್ದೆ ಅಂತಿರೋ? ಏನಾರ ಒಂದು ಎಚ್ಚರಿದ್ರೆ ನಿದ್ದೆ ಅಲ್ಲದು. ಯಾಕೆ ಕಣ್ಣು ಕೆಂಪಾಗ್ಯಾವು? ಉಳ್ಳಾಡಿ 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 ಕಣ್ಣು ಮುಚ್ಚಿದನ್ರಿ ಅವು ತೆಗರು ಏನೋ ಒಂದು ಚಿಂತೆಗ ಹಂಗ ಮಲ್ಕೊಂಡೋ ಪಕ್ಕನ ಎಚ್ಚರಾಗಿದ್ದು ಮುಚ್ಚಲಿಲ್ಲಂತ ಕಣ್ಣು ಕೆಂಪ. ಕಾರಣ ಏನು ಅಂದ್ರೆ ಇವನು ಮರೆಯಕ್ಕಾಗುದಿಲ್ಲ. ಇವನಿಷ್ಟನ್ನು ಮರುತ್ತಾ ಅದಕ್ಕೆ ನಿದ್ರಾ ಅಂತ ಹೇಳ್ತಾರೆ. ಎಲ್ಲವನ್ನೂ ಮರೆತು ತಾನೊಬ್ಬನಿರುವ ಆ ಅವಸ್ಥೆಗೆ ಸುಷುಪ್ತಾವಸ್ಥೆ ಅಂತಾರಲ್ಲ. ಈ ಸುಷುಪ್ತಾವಸ್ಥೆ ಯಾರ್ದು ಹೆಚ್ಚದ ಯಾರ್ದು ಕಡಿಮೆದ ಬಿಡು. ಸ್ಥೂಲತನವೂ ಹೀನಲ್ಲ ಶ್ರೇಷ್ಠ ಅಲ್ಲ, ಕಾರಣತನವೂ ಹೀನವಲ್ಲ ಶ್ರೇಷ್ಠವಲ್ಲ, ಸೂಕ್ಷ್ಮತನವೂ ಹೀನವಲ್ಲ ಶ್ರೇಷ್ಠವಲ್ಲ. ಹಂಗಾರ ಆತ್ಮನಿಗಂತೇನು? ಈಗ ಸೂರ್ಯ ಉದಯ ಆಗ್ಯಾರ, ಸೂರ್ಯನ ಪೂಜೆ ಮಾಡ್ತೀವಿಲ್ಲ ನಾವು. ಜಗಚ್ಚಕ್ಷು ಸೂರ್ಯನ ಪೂಜೆ ಮಾಡ್ತೀವಿ. ಆ ಸೂರ್ಯನ ಸ್ವಲ್ಪ ವಿಚಾರ ಮಾಡ್ರಿ ನೀವು. ಅವನ ಕಿರಣ ಎಲ್ಲೆಲ್ಲಿ ಬಿದ್ದಾವ್ ನೋಡ್ರಿ. ಗುಡಿ ಕಾಸು ಮ್ಯಾಗ ಬಿದ್ದಾವು, ಅರಮನೆ ಮ್ಯಾಗ ಬಿದ್ದಾವು, ಗುಡಿಸಲು ಮ್ಯಾಲ ಬಿದ್ದಾವು, ಹರಿಜನ ಕೇರ್ಯಾಗ ಬಿದ್ದಾವು, ಬ್ರಾಹ್ಮಣರ ಓಣ್ಯಾಗ ಬಿದ್ದಾವು, ಲಿಂಗಾಯತರ ಓಣ್ಯಾಗ ಬಿದ್ದಾವು, ಹೌದಲ್ ಬಚ್ಚಲ್ ನೀರಾಗ ಬಿದ್ದಾವು, ತಿಪ್ಪಿ ಗುಂಡ್ಯಾಗ ಬಿದ್ದಾವು. ಎಲ್ಲಿ ಬಿದ್ದಿಲ್ಲ ಅಂತೀರಿ ನೀವು? ಸೂರ್ಯನ ಮಡಿ ಮಾಡಾರ ನೀವು ಮಾಡ್ತೀರ ಯಾರ್ದ? ಎಲ್ಲೆಲ್ಲ ಪ್ರಕಾಶ ಒಂದು ಯಾವುದು ಕೆಡಕು ಒಳಿತು ಅನ್ನುವುದು ಪ್ರಜ್ಞೆ ಇಲ್ಲದೆ ಸರ್ವವನ್ನೂ ಸೂರ್ಯನು ಹೇಗೆ ಬೆಳಗುತ್ತಿದ್ದಾನೆಯೋ ಹಾಗೆ ಜಡಾಜಡಗಳಾಗಿರ್ತಕ್ಕಂಥ ದೃಶ್ಯ ಪದಾರ್ಥ ಭೂಮಿಕೆಗಳ ಅಂತರಂಗ ಬಹಿರಂಗದಲ್ಲಿ ಚೈತನ್ಯ ರೂಪನಾಗಿರ್ತಕ್ಕಂಥ ಆತ್ಮನು ಅನುಶ್ಯೂತನಾಗಿ ಸಮನಾಗಿ ಇದ್ದಾನೆ. ಆದ್ದರಿಂದ ಆತ್ಮನು ಹೀನನೋ ಶ್ರೇಷ್ಠನೋ? ಏನೋ ಅನ್ನಕ್ಕೆ ಬರೋಂಗಿಲ್ಲ, ಶ್ರೇಷ್ಠ ಅನ್ನಕ್ಕೂ ಬರೋಂಗಿಲ್ಲ, ಹೀನ ಅನ್ಲಿಕ್ಕೂ ಬರೋಂಗಿಲ್ಲ. ಈ ರೀತಿಯಲ್ಲಿ ಸ್ಥೂಲ ಸೂಕ್ಷ್ಮ ಕಾರಣ ದೇಹಾದಿಗಳು ಆನಂತರದಲ್ಲಿ ಚೈತನ್ಯವು ಇವು ಯಾವುವು ಹೀನ ಶ್ರೇಷ್ಠ ಅನ್ಲಿಕ್ಕೆ ಬರುವುದಿಲ್ಲ. ಇದರೊಳಗೆ ನೀವು ಯಾವುದಕ್ಕೆ ನೋಡಿ ನನಗೆ ಹೀನ ಅಂತ ಕರೆದ್ರಿ ಸ್ವಲ್ಪ ಹೇಳ್ರಿ ಅಂದ. ಛೇ 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 ಇದನ್ನು ಕೇಳಿದ ವಿಪ್ರೋತ್ತಮ
ಶರಣರು ಗುಣಗ್ರಹಣ ಮಾಡುವ ಬುದ್ಧಿ ಅಂದ್ರು ಇವನ ಬಾಯಿಯೊಳಗೆ ಇಂಥ ಮಾತು ಬರ್ತಾವಂದ್ರೆ ಇವ ಬ್ರಹ್ಮಜ್ಞಾನಿ. ಬ್ರಹ್ಮಜ್ಞಾನಿ ಇವನು ಸಾಮಾನ್ಯನಲ್ಲ, ಇವನು ಬಿಡಬಾರದು ಅಂದ. ಬಿಡಬಾರದು, ನಮ್ಮ ಅರಸನಿಗೆ ಪರಿಚಯ ಮಾಡಿಸಿ ಇವನಿಂದ ಶಾಸ್ತ್ರೋಪನ್ಯಾಸ ನಾವೆಲ್ಲರೂ ಕೇಳಬೇಕು, ಇಂಥವ್ರು ಸಿಗುದು ದುರ್ಲಭ ಅಂತ ಅನಿಸ್ತು ಆ ವಿಪ್ರೋತ್ತಮನಿಗೆ. ಅಂತಾರೆ ಸರಸ ಸಿದ್ಧನ ನುಡಿಯ ಕೇಳುತ್ತ ಪರಮ ಬ್ರಹ್ಮಜ್ಞಾನಿ ತಾನಿವ ಇರುವುದೇ ನಿಜವೆಂದು ನೆರೆ ನಿಶ್ಚಯಿಸುತ್ತ ವಿಪ್ರ ಭರತಿ ಗೀತನ ಚರಿತೆಯಮ್ಮಯ ಧರಣಿ ತೆಗೆದಾಂಪೋ ತಮ್ಮಿಗೆ ಅರುವಬೇಕೆನ್ನು ತಂದು ಮೋದರಿ ಹೋದನರ ಮನೆಗೆ ಹೋದನರ ಮನೆಗೆ. ಇವನು ಬ್ರಹ್ಮಜ್ಞಾನಿ ಸಹಜ. ಇವನ ಚರಿತ್ರೆಯನ್ನ ನಮ್ಮ ಮಹಾರಾಜನಿಗೆ ಹೇಳಬೇಕು ಅಂತ ಹೇಳಿ, ಅಯ್ಯ ನಾ ಅಂದದ್ದು ತಪ್ಪಾತು, ನೀ ಗುಡಿಯೊಳಗೆ ಹೋಗು ಅಂತ ಅವನು ಕಳಿಸಿದ. ಕಳಿಸಿ ಆ ಬ್ರಾಹ್ಮಣೋತ್ತಮ ಓಡಿ ಬಂದು ಆನೆಗುಂಡಿ ಅರಸನಿಗೆ ಇದನ್ನೆಲ್ಲ ಹೇಳಿದ. ಮಹಾರಾಜ್, ಒಬ್ಬ ಮಹಾತ್ಮ ಬಂದಾನ, ತತ್ವಜ್ಞಾನಿ, ಅವನ ಬಾಲಕ ರೂಪದಲ್ಲಿ ಇದ್ದಾನ, ಮಹಾವಿರಾಗಿ, ಎಲ್ಲ ಲಕ್ಷಣಗಳು ಅವನಲ್ಲಿ ತುಂಬಿ ತುಳುಕ್ತಾ ಇದ್ದಾವ, ಅಂಥವ್ರು ಸಿಗುದು ದುರ್ಲಭ. ಅರಮನೆಗೆ ಕರೆಸಿಕೊಂಡು ಆತನಿಂದ ಹಿತವಚನವನ್ನು ಕೇಳುವುದು ಉಚಿತ ಅಂತ ನನಗನಿಸಿದ. ಆಗಿನ ಮಹಾರಾಜರು ಹಂಗೈತು. ಪಂಡಿತರು ಬೇಕ್ರಿ, ಅವ್ರಿಗೆ ಜ್ಞಾನಿಗಳು ಬೇಕು, ಗೌರವಿಸ್ತಾ ಇದ್ರು. ಹಂಗಾಗಿ ಆ ಆನೆಗುಂದಿ ಅರಸ ತಕ್ಷಣದ ದೂತರನ್ನು ಕರೆದು ಹೊಸ ರಥವನ್ನು ಹೂಡಿಕೊಂಡು ಈಶ್ವರ ದೇವಾಲಯಕ್ಕೆ ಹೋಗಿ ಅಲ್ಲಿರುವ ಬಾಲವಿರಾಗ ಮೂರ್ತಿಯನ್ನ, ತತ್ವಜ್ಞಾನಿಯನ್ನ ರಥದಲ್ಲಿ ಕೂಡಿಸಿಕೊಂಡು ಅರಮನೆಗೆ ಕರೆತನ್ನಿರಿ ಎಂಬುದಾಗಿ ಆಜ್ಞೆ ಮಾಡಿ. ನೋಡ್ರಿ, ಭೋಗ ಹೆಂಗ್ಯಾಂಗ್ ಮಾಡಿಸ್ತದೆ, ಇನ್ನೇನು ಮಾಡಿಸ್ತದೆ. ಆತು ಏಕ್ದಮ್ ಆ ದೂತರು ಒಂದು ಹೊಸ ರಥ ತಗೊಂಡು ಚಲೋ ಕುದುರೆ ಹೂಡಿಕೊಂಡು ಅದರ ಮಂತ್ರಿ ಸಹಿತವಾಗಿ ಎಲ್ಲರೂ ಹೋಗಿ ಸಿದ್ದಪ್ಪನಿಗೆ ಬೇಡಿಕೊಂಡ್ರು. ಜಡಕನು ವ್ಯರಥ ಇಂದ್ರಿಯಗಳೇ ನಡೆವಾಯಗಳು ಮನವಿ ಕಡಿವ ಒಳಗೆ ನಡೆಸುವ ಬುದ್ಧಿಯೇ ಸಾರಥಿಯು ಕೇಳು ಮತ್ತೆ ಒಡೆಯ ನೆನಿಪಾತು ಮನೆ ರಸಿಕನು ಬಿಡದಲ್ಲಿ ರಥ ಬಿರಲು ಪ್ರತಿರಥ ಬಿಡರು ನಿಮ್ಮಲ ಬ್ರಹ್ಮಚಾರಿಗೆ ಯೋಗ್ಯ ಮಲ್ಯಂತ ಯೋಗ್ಯನಲ್ಯಂತ. ಹೋಗಿ ಇವನ್ ನೋಡಿ ಆ ದೂತರು ಮಂತ್ರಿ ಸಹಿತ ಕೈ ಮುಗಿದು, ಅಯ್ಯ ಮಹಾತ್ಮ, ಅರಮನೆಗೆ ನೀವು ದಯಮಾಡಿಸಬೇಕು, ಮಹಾರಾಜರು ರಥವನ್ನು ಕಳಿಸಿದ್ದಾರೆ, ನೀವು ಇದರಲ್ಲಿ ಕೂಡಬೇಕು. ಒಂದು ಕೂಡಲೇ ಸಿದ್ಧಾರೂಢಂತಾರೆ, ನಮ್ಮದು ಒಂದು ರಥ ಹೊಂಟದಪ್ಪ, ಶರೀರವೇ ರಥ, ಮನಸ್ಸೇ ಇಂದ್ರಿಯಂಗಳೇ ಕುದುರೆಗಳು, ಮನಸ್ಸು ಕಡಿವಾಣ, ಬುದ್ಧಿ ಸಾರಥಿ, ಆತ್ಮನೇ ರಥಕ್ಕೆ ಅಧಿಪತಿ. ಇಂಥ ರಥ ಹೊರಟದ, ಆರಾಮ್ ಹೊರಟದ. ಇದು ಇದ್ದೂ ಕೂಡ ನಮ್ಮಂಥ ಬ್ರಹ್ಮಚಾರಿಗಳಿಗೆ, ನಮ್ಮಂಥ ಸಾಧುಗಳಿಗೆ ನಿಮ್ಮ ರಥ ಉಪಯೋಗ ಇಲ್ಲ, ಬೇಡ ಅಂದ್ರಪ್ಪ ಅವರು. ಬೇಡ ಅಂದ ಕೂಡಲೇ ಅವ್ರಂತಾರೆ, ಇಲ್ಲ ಹೆಂಗಾರ ಮಾಡಿ ಬರಬೇಕು, ಮಹಾರಾಜರು ಬಹಳ ವಿನಯಶೀಲರಾಗಿ ತಮ್ಮನ್ನು ಕರ್ಕೊಂಡ್ ಬರ್ಲಿಕ್ಕೆ ಕಳಿಸ್ಯಾರ ಮತ್ತೆ ಹೇಳಿ. ಅಲ್ಲೋ, ನಾವು ನಿಮ್ಮ ಈ ರಾಜಧಾನಿಗೆ ಬಂದು ಏನ್ ಮಾಡುದು? ಎಲ್ಲರೂ ಹೆಂಗ್ ಬರ್ತಾರೆ ಹೋಗ್ತಾರೆ, ಹಂಗ ನಾವು ಬರ್ತೀವಿ ಹೋಗ್ತೀವಿ, ನಮ್ದೇನು ವಿಶೇಷ ಅಂದು ಕೂಡಲೇ ಮಂತ್ರಿ ಅಂತಾನೆ, ಇಲ್ಲ ನಮ್ಮ ರಾಜ ಧರ್ಮರಾಜ, ಧರ್ಮದಿಂದ ರಾಜ್ಯವನ್ನು ಆಳುತ್ತಿದ್ದಾನೆ. ಇಷ್ಟೇ ಅಲ್ಲ, ಪ್ರಜೆಗಳನ್ನು ಮಕ್ಕಳಂತೆ ರಕ್ಷಣೆ ಮಾಡ್ತಾ ಇದ್ದಾನೆ. ಇದಕ್ಕಿಂತ ಹೆಚ್ಚಿಗೆ ಅವ ಮೋಕ್ಷಾಪೇಕ್ಷೆಯಾಗಿದ್ದ.
ಮೋಕ್ಷಾಪೇಕ್ಷೆಯಾಗಿ ಅನೇಕ ಮತವಾದಿಗಳನ್ನ, ಅನೇಕ ಪಂಡಿತರನ್ನು ಕರೆಸಿ ದೊಡ್ಡ ದೊಡ್ಡ ಸಭೆ ಮಾಡಿ ಅದರ ಮುಖಾಂತರವಾಗಿ ಯಾರ ತತ್ವವು ಅತ್ಯುನ್ನತವಾದ ಸತ್ಯ ಅನಿಸುತ್ತದೆಯೋ ಅಂಥವರನ್ನ ಗೌರವಿಸ್ತಾ ಇದ್ದಾನೆ, ಆ ಮತವನ್ನ ಸ್ವೀಕಾರ ಮಾಡಿಕೊಳ್ತಾ ಇದ್ದಾನೆ. ಆದ್ದರಿಂದ ನೀವು ಹೆಂಗಾದ್ರೂ ಮಾಡಿ ಬರಲೇಬೇಕು. ಮತ್ತಂತಾರೆ, ಪರಮ ಧಾರ್ಮಿಕನಾದ ನಮ್ಮಯ ಧರಣಿಪನು ಬಡಿತರನು ಈಗಳ ನೆರೆಯಿಕೊಂಡಿರೆ ತಮ್ಮ ವಾರ್ತೆಯ ಕೇಳಿ ಮುದದಿಂದ. ಪರಮ ಪಾಪತಿಯೇ ತಾನೀ ನರನ ರೂಪದಿ ಬಂದಿರುವನೆನು ಧರಿತು ಕಳುಹಿದ ನಮ್ಮ ನದರಿಂ ಬರುವದೆಂದೆನಲು, ಬರುವದೆಂದೆನಲು. ಈಗ ನಮ್ಮ ಅರಮನೆಯಲ್ಲಿ ಒಂದು ಕಾರ್ಯ ಇದೆ, ಅನೇಕ ಪಂಡಿತರು ಬಂದಿದ್ದಾರೆ. ಅವರೆಲ್ಲ ನಾಳಿನ ದಿವಸ ಪಂಪಾ ಸರೋವರಕ್ಕೆ ಹೋಗೋರಿದ್ದಾರೆ. ಅಲ್ಲಿ ದೊಡ್ಡ ವಾದ ನಡೆಯುವುದಿದೆ, ಅಲ್ಲೆಲ್ಲ ವೇದಾಂತ ಚರ್ಚಾ ನಡೆಯುವುದಿದೆ. ಆದ್ದರಿಂದ ನಿಮ್ಮ ವಾರ್ತೆಯನ್ನು ಕೇಳಿ ನಮ್ಮ ಮಹಾರಾಜ ಪಂಪಾ ವಿರೂಪಾಕ್ಷನೇ ಈ ರೂಪದಿಂದ ಬಂದಿದ್ದಾನೆ ಎಂಬುದಾಗಿ ನಂಬಿ, ಅಯ್ಯ ನಿನ್ನನ್ನು ಕರೆ ಕಳಿಸಿದ್ದಾನೆ. ತಾವು ಚಿತ್ತವಿಸಿ ರಥವನ್ನು ಆರೋಹಣ ಮಾಡಿ ಅರಮನೆಗೆ ವಿಜಯಂಗೈಸಿ ಎಲ್ಲ ಪಂಡಿತರಿಗೂ ಸಮಾಧಾನ ಮಾಡಿ ನಮ್ಮರಸನಿಗೆ ಮೋಕ್ಷವನ್ನು ಕೊಡು. ನೋಡ್ರಿ, ಅಂದು ಕೂಡಲೇ ಆತು, ಹಿಂಗಾದ್ರೆ ಬರ್ತೀನಿ ಅಂದ್ರು ಸಿದ್ಧಾರು. ಪಂಡಿತರು ಬಂದಾರಂದ್ರೆ ಬರ್ತೀನಿ. ಮಳೆ ಹನಿ ಶುರು ಆತು ಅಂದ್ರೆ ನವಿಲು ಗರಿಗೆದರಿ ಹೇಗೆ ಕುಣಿಯುತ್ತದೆಯೋ ಹಾಗೆ ಬ್ರಹ್ಮಜ್ಞಾನಿಗಳಿಗೆ, ಪಂಡಿತರನ್ನು ಉತ್ತಮೋತ್ತಮ ಮಾನವರನ್ನು ಕಂಡಾಗ ಗರಿಗೆದರಿ ಕುಣಿಯುತ್ತದೆ. ಅದು ಸ್ವಾಭಾವಿಕ. ಸುಮ್ಮನೆ ವಿತ್ತಂಡವಾದ ಮಾತಾಡ್ಕೊಂತ ಹೋಗುವುದರಲ್ಲಿ ಏನು ಪ್ರಯೋಜನದ? ಯಥಾರ್ಥವಾದ 4 ಮಾತುಗಳು, ಯಥಾರ್ಥವಾದ 4 ಹಿತವಚನಗಳು, ಅವನ್ನ ತಿಳಿಸೋದ್ರೊಳಗೆ ತಿಳಿಯೋದ್ರೊಳಗೆ ಇದ್ದ ಆನಂದ ಬಾಕಿದ್ರೊಳಗೆ ಯಾವುದ್ರಾಗೂ ಇಲ್ಲ. ಮತ್ತಿಲ್ಲ ಅಂದ್ರೆ ಸುಮ್ಮನೆ ಒಣ ಕುತರ್ಕ ವಿತ್ತಂಡವಾದ, ಅದನ್ನು ಮಾಡಿ ಇದನ್ನು ಮಾಡಿ ಏನಪ್ಪ ಸ್ವರ್ಗ ನರಕ ಕೈಲಾಸ ವೈಕುಂಠ ಅದ್ರ ಬಗ್ಗೆನ ಗದ್ದಲ ಮಾಡ್ಕೋಂತ ಹೋಗಿ ಹೋಗ್ಬಿಡು. ಒಬ್ಬರು ಬರ್ದಾರ ಅದ್ ಹೇಳಿದ್ರು ಬೇಡ್ಬಿಡು. ಇಂಥ ವಿಚಿತ್ರ ಪಂಡಿತರು ಬಹಳ ಜನ ಇದ್ದಾರೆ ಈ ಜಗತ್ತಿನೊಳಗೆ. ಏನಾದ್ರೂ ಮಾಡಿ ಗದ್ದಲಕ್ಕೆ ಇಟ್ಕೊಂಡು ಜಗತ್ತಿನಾಗ ತಾವು ಬಡದಾಡೋದ್ರಲ್ಲಿ ತಮ್ಮ ನಂಬಿದವರು ಕೂಡ ಬಡದಾಟ ಶುರು ಮಾಡಿಸಿ, ಅವು ಯಥಾರ್ಥ ಗೊತ್ತಿರುದಿಲ್ಲ ನೋಡ್ರಿ. ಏನಾರ ಮಾತಾಡೋದು, ತಿಳ್ಕೊಳ್ಳಿಲ್ಲ ಅಂದ ಕೂಡಲೇ ನಮ್ಮ ಮತಕ್ಕೆ ನೀ ಹಿಂಗಂದಿ, ನಮ್ಮ ಶಾಸ್ತ್ರಕ್ಕೆ ನೀ ಹಿಂಗಂದಿ, ನಮ್ಮ ಸ್ವಾಮಿಗಳಿಗೆ ನೀ ಹಿಂಗಂದಿ, ಶುರು ಹೊತ್ತಲ್ಲ ಗದ್ದಲ. ಇವು ಇದರಿಂದ ಇನ್ನಷ್ಟು ವಿಕ್ಷಿಪ್ತ ಮಾನಸನಾಗಿ ಮನುಷ್ಯ ಹೋಗ್ತಾ ಇದ್ದಾನೆ. ಆದ್ದರಿಂದ ಸಿದ್ಧಾರೂಢರು ಮೋಕ್ಷಾಪೇಕ್ಷೆ ಇದ್ದಾನೆ ಮಹಾರಾಜ ಅಂದಮೇಲೆ ಅಲ್ಲಿ ಹೋಗ್ಬೇಕು ಅಂತ ಅನಿಸಿ ರಥ ಹತ್ತಿದ್ರು. ರಥ ಬಂದು ಮಹಾದ್ವಾರದಲ್ಲಿ ನಿಂತು ನಿಲ್ಲದ್ರೊಳಗಾಗಿ ಒಬ್ಬ ದೂತ ಒಳಗೋಡಿ ಹೋಗಿ ಹೇಳ್ತಾನೆ, ಧರಣಿಪನ ಬಳಿಗೈಗೆ ದೂತ ನೆಲವ ಮುಟ್ಟಿ ನಮಸ್ಕಾರ ಮಾಡಿ, ಅಯ್ಯ ಮಹಾರಾಜ್, ನೀವು ಹೇಳಿದ ಆ ಪೂರ್ಣ ಪ್ರಜ್ಞಾವಂತನನ್ನ ರಥ ತೆಗೆದುಕೊಂಡು ಹೋಗಿ ಕರೆದುಕೊಂಡು ಬಂದಿದ್ದೇವೆ, ಚಿತ್ತೈಸಬೇಕು. ಇಷ್ಟೇ ಹೇಳುದು, ಮತ್ತೇನು ಮಾಡಂಗಿಲ್ಲ, ಆರ್ಡರ್ ಮಾಡಂಗಿಲ್ಲ, ಅಲ್ಲೇ ಕರ್ಕೊಂಡು ಬಂದೀವಿ ಇಷ್ಟು ಹೇಳಿದ್ರು. ಇಷ್ಟು ಅನ್ನೋದ್ರೊಳಗಾಗಿ ಮಹಾರಾಜನು ಸಿಂಹಾಸನವನ್ನು ಬಿಟ್ಟು ಕೆಳಗಿಳಿದು ಓಡಿ ಬಂದು ಎಲ್ಲಿ ನಿಂತಿತ್ತು ರಥ ಅಲ್ಲಿ ಬಂದು ನೆಲದ ಮೇಲೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಇದು ಮೋಕ್ಷ ಬೇಕಾದವ್ರ ಲಕ್ಷಣ. ಯಾರಿಂದಲೂ ಯಾಕಾಗೋಲ್ಬೇಕ, ಭವ ಹರಿಬೇಕು, ಇಷ್ಟೇ ಬೇಕಾಗಿದೆ. ಓಡಿ ಬಂದು ನಮಸ್ಕಾರವನ್ನು ಮಾಡಿ ಆತನ ಕೈ ಹಿಡಿದು ಕೆಳಗಿಳಿಸಿಕೊಂಡ ಆ ಯತಿಯನ್ನ ಒಳಗೆ ಕರೆದುಕೊಂಡು ಹೋಗಿ ಒಂದು ಆಸನ ಮೇಲೆ ಕುಂದಿರಿಸಿದ. ಹಂಗೆ ಅಂತ ಇದ್ದು ನಮ್ಮಪ್ಪನು
ಯಾರು ಒಗೆದು ಕೊಡ್ಬೇಕು? ಅರಿವೆಂಥವಿದ್ದು, ಅವನ ಪರಿಸ್ಥಿತಿ ಏನಿತ್ತು? ಒಳಗೆ ಬೆಳಕಿತ್ತು, ಸಾಕಷ್ಟು ಬೆಳಕು. ನಮ್ಮ ಹೊರಗೆ ಬೆಳಕು, ಒಳಗೆ ಕತ್ಲ. ಜ್ಞಾನಿಗಳು ಹೊರಗೆ ಕತ್ಲ, ಒಳಗೆ ಬೆಳಕು. ಹೌದು. ಕೂಡಿಸಿದ ಪಂಡಿತರಂದ್ರು ಏನಿಲ್ಲ, ಅಸಹ್ಯ ದೊಡ್ಡ ಸಭಾ, ಬ್ರಹ್ಮಸಭಾ, ಪಂಡಿತರ ಸಭಾ, ಮತವಾದಿಗಳ ಸಭಾ. ಅಂಥದ್ರೊಳಗೆ ಈ ತಿರುಕನ್ ತಂದು ಕುಂದಿರಿಸಿದ್ರೆ ಆ ಸಿಂಹಾಸನಕರ ಯೋಗ್ಯ ಆಗ್ಬೇಕಲ್ಲ. ಅಂದ್ರಿ ಅಂದ ಕೂಡಲೇ ಸಿದ್ಧಾರೂಢರಂದ್ರು, ಅವ್ರು ಮಾತಾಡೋದು ಕೇಳ್ತಿವ್ರಿಗೆ ಕೇಳಿ, ಮಹಾರಾಯ ಇಲ್ಲೇ ತಿರುಕರು, ನಾಯಿಗಳು, ಹಂದಿಗಳು ಬಂದವಲ್ಲ, ಇದೆಂತ ಸಭಾ? ಏನಾದ್ರೂ ದುಡ್ಡು ಕೊಟ್ಟ ಅನ್ನುವಂತ ಬಂದವರು ತಿರುಕರು. ಆಮೇಲೆ ಪರಮ ಮತ್ಸರಗಳಿಂದ ಬೊಗಳುವವರು ನಾಯಿಗಳು, ಇನ್ನೊಬ್ಬರು ನಿಂದ ಮಾಡುವವರು ಹಂದಿಗಳು. ಈ 3 ನಮೂನಿ ಮಂದಿ ಕೂಡಿಸಿ ಸ್ವಲ್ಪ ಮಾರಾಯ ಎದಕ್ಕೆ ಮಂಗಳಾರತಿ ಮಾಡೋಣ. ಅದ್ರಿಗೊಬ್ಬ ಪಂಡಿತಂದ ತೊಡೆ ಬಡ್ಕುಂದ್ರಿ ಬಾಸಾಕ, ಇನ್ ನಮ್ಮನ್ನ ಏನೇನ್ ಮಾಡ್ತಾನೆ ಹೇಳಕ್ ಬರೋದಿಲ್ಲ ಇದು. ಯಾಕಂದ್ರೆ ಈಗ ನಾವು ನಾಯಿ ಹಂದಿ ತಿರುಕರಾದ್ವಿ, ಅವಾಗ ಅನಬಾರ್ದಾಗಿತ್ತು ಅಂದಿವಿ, ಸುಮ್ಮನಾದ್ರು. ನೃಪನಾಜ್ಞಾನುಸಾರ ಎಲ್ಲರೂ ಊಟ ಗೀಟ ಮುಗಿಸಿಕೊಂಡು ರಥಗಳನ್ನು ತಯಾರು ಮಾಡಿಕೊಂಡು ಪಂಪಾ ಸರೋವರಕ್ಕೆ ಕ್ಯಾಂಪ್, ಅಲ್ಲೇ ಊಟ, ಅಲ್ಲೇ ವಾದ, ಅಲ್ಲೇ ದಿನ ನಡಿಬೇಕಾಗಿರ್ತಕ್ಕಂಥ ವಿನ್ಯಾಸಗಳು. ಈ ದೃಷ್ಟಿಯಿಂದ ರಾಜ ದರ್ಬಾರ್ ಸಮೇತವಾಗಿ ಆನೆಗುಂದಿಯಿಂದ ಪಂಪಾ ಸರೋವರಕ್ಕೆ ಪ್ರಯಾಣ ಮಾಡಿ ಬಂದು ಬೀಡು ಬಿಟ್ಟಿದ್ದಾರೆ. ಅಲ್ಲಿ ಒಬ್ಬೊಬ್ಬ ವಾದಿಗಳು ಚಾರ್ವಾಕ ಮೊದಲು ಮಾಡಿಕೊಂಡು ಪ್ರತಿಯೊಬ್ಬರು ತಮ್ಮ ತಮ್ಮ ಸಿದ್ಧಾಂತವನ್ನ ಹೇಳ್ತಾ ಇದ್ದಾರೆ. ಕಡೆಗೆ ನಮ್ಮಪ್ಪ ಸಿದ್ದಪ್ಪ ಸಿದ್ಧಾಂತ ಹೇಳ್ತಾನೆ. ಅದು ಏನಂಬುದು ನಾಳೆ ನೋಡು. ಸಮಯವಾಗಿದೆ, ಮಂಗಳಾರತಿ ಮಾಡೋಣ. ಬೆಳಗುವೆನಾರತಿಯ ಗುರುವರ ಬೆಳಗುವೆನಾರತಿಯ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆನಾರತಿಯ ಗುರುವರ ಬೆಳಗುವೆನಾರತಿಯ ಮೋಕ್ಷಾಪೇಕ್ಷೆಗೆ ತತ್ವಂ ಪದದ ಅರ್ಥವ ಬೋಧಿಸಿದೆ ಗುರುವರ ಅರ್ಥವ ಬೋಧಿಸಿದೆ ಉಕ್ಷಾವಾಹನ ಶಂಕರ್ ನಾಮೋಚ್ಚಾರವ ಮಾಡಿಸಿದೆ ಗುರುವರೋಚ್ಚಾರ